ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಅದೆಲ್ಲ ನೀವು ಮನೇಲಿ ಬರ್ಕೊಳ್ಳಿ. ಓಕೆ, ಮಾನಾಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಅದೆಲ್ಲ ಆಮೇಲೆ ಬರ್ಕೊಳ್ಳಿ. ನಾವು ಯು ಸಿ ದ ಫಿಫ್ತ್ ಸಬ್ ಕ್ವಶನ್ ಏನಂತಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಆರ್ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯಬಲ್ ಅಂಡ್ ವಿಚ್ ಆರ್ ನಾಟ್? ಸ್ಟೇಟ್ ರೀಸನ್ಸ್ ಫಾರ್ ಯೋರ್ ಆನ್ಸರ್. ಅಂದ್ರೆ ನೀವು ಸುಮ್ಮನೆ ಆನ್ಸರ್ ಬರೀಬಾರ್ದು, ಏನ್ ಬರೀಬೇಕು? ವಿತ್ ರೀಸನ್. ಸೊ ದ ಫಸ್ಟ್ ಸಬ್ ಕ್ವಶನ್ ಇಸ್ ಲೈಕ್ 4x squared minus 3x plus 7, correct? 4x squared minus 3x plus 7. Now, is it a polynomial? Yes, it's a polynomial. Is it in one variable? Yes, so polynomial in one variable. And which variable they have used? X. Reason ಬರಿಬೇಕಲ್ಲ, ಯಾವ ವೇರಿಯಬಲ್ ಅಂತಾನೂ ಬರಿಬೇಕು. Second sub question. Y squared plus ಬರ್ದಿದೀವಲ್ಲ, it's a polynomial in one variable. We have identified the variable. ಅಷ್ಟೇ, ಇನ್ನೇನು ಇಲ್ಲ. Very good. It's a polynomial in one variable y. ಒಂದು ನಿಮಿಷ ಬರ್ದ್ಬಿಡೋಣ ಕ್ವಶನ್, ದೆನ್ ಯು ರೀಡ್. ಥರ್ಡ್ ಸಬ್ ಕ್ವಶನ್ ಏನಿದೆ? 3 root t plus 2 ಮತ್ತು ರೂಟ್ ಟಿ ಇದೆ. t root 2. Okay. t root 2. So what variable they have used in this question? T. But if you observe the first term, ಅದೇ ಹೇಳ್ತಾ ಇರೋದು, ಇಲ್ಲಿ ಇಂಗ್ಲಿಷ್ ಬರ್ತಾ ಇಲ್ಲ ನಮ್ಗೆ, ಮ್ಯಾಥ್ಸ್ ಬರ್ತಾ ಇಲ್ಲ ಕ್ಲಾಸ್ ಅಲ್ಲಿ. The power of t is 1/2. The power of t is 1. So which term is making this not to be a polynomial? The first term. So ಈಗ ನಾವು ರೀಸನ್ ಬರೀಬೇಕಾದ್ರೆ ಕರೆಕ್ಟ್ ಆಗಿ ಬರೀಬೇಕು. This is equal to 3t to the power of 1/2 plus t root 2. Now what is the reason? It is not a polynomial because the power of t in first term is 1/2. ಅರ್ಥ ಆಯ್ತಾ ಯಾಕೆ ಬರ್ದಿದೀವಿ ಅಂತ? ಸ್ಟೂಡೆಂಟ್ಸ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಇಂಗ್ಲಿಷ್ ನ ಕರೆಕ್ಟ್ ಆಗಿ ಬರೀಬೇಕು. ದ ಪವರ್ ಆಫ್ ಟಿ ಇನ್ ದ ಫಸ್ಟ್ ಟರ್ಮ್ ಇಸ್ 1/2. ನೀವು ಸುಮ್ಮನೆ ದ ಪವರ್ ಆಫ್ ಟಿ ಇಸ್ ನಾಟ್ ಅ ಹೋಲ್ ನಂಬರ್ ಅಂತ ಬರೆದ್ರೆ ಏನಾಗುತ್ತೆ? ಇಲ್ಲಿ ಇದೆಯಲ್ಲ ಟಿ ಪವರ್ 1 ಹೋಲ್ ನಂಬರ್. ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳಬೇಕು. ಫಸ್ಟ್ ಟರ್ಮ್ ದೇ ನಮ್ ಪ್ರಾಬ್ಲಮ್ ಮಾಡ್ತಾ ಇರೋದು. ರೀಸನ್ ಕ್ವಶನ್ ಏನಿದೆ? ಕರೆಕ್ಟ್ ಆಗಿ ಓದ್ಲಿಲ್ಲ ನೀವು ಕ್ವಶನ್. ಕ್ವಶನ್ ಓದ್ಲಿಲ್ಲ ಫಸ್ಟ್ ಇಂದ. ಪಾಲಿನಾಮಿಯಲ್ಲೇ ಅಲ್ವಲ್ಲ, ವೇರಿಯಬಲ್ ಕಟ್ಕೊಂಡು ನಾನೇನ್ ಮಾಡ್ಲಿ? ಫೋರ್ ಸಬ್ ಕ್ವಶನ್ ಏನಿದೆ? y plus 2/y. ಇಲ್ಲೊಂದ್ ನಿಮಿಷ ನೋಡಿ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ವೇರಿಯಬಲ್ ಇದೆ, ಕರೆಕ್ಟಾ? ಅದನ್ನ ನಾನು ನ್ಯೂಮರೇಟರ್ ತಳ್ಳಬೇಕು ಅಂದ್ರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಯೂಸ್ ಮಾಡಬೇಕು. ವಾಟ್ ಇಸ್ ದ ಪವರ್ ಆಫ್ ವೇರಿಯಬಲ್ 1? ನೌ ಯು ಬ್ರಿಂಗ್ ಇಟ್ ಟು ದ ನ್ಯೂಮರೇಟರ್, ಏನಾಗುತ್ತೆ? y ಪವರ್ ಇದೇನಾಗಲ್ಲ, ಪವರ್ ತಾನೇ ಚೇಂಜ್ ಆಗೋದು. ಯಾವ ಕಾನ್ಸೆಪ್ಟ್ ಇದು? ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಷ್ಟೇ ಇತ್ತಾನೆ. ಇಲ್ಲಿ ನೋಡಿ, ಎನ್ನಿಗೆ 1 ಕೊಟ್ರೆ ಏನಾಗತ್ತೆ? 1/a is equal to a power -1.
ಈಗ ಎ ಬದಲು ಏನ್ ಯೋಚನೆ ಮಾಡಿ, y 1 by a ಅಂದ್ರೆ y power -1. So what is the power of the variable y? -1, which is not a whole number. So heng reason ಬೈತೀರಾ, not a polynomial because the power of y in second term is -1. ಅರ್ಥ ಆಗ್ತಿದೆಯಾ? It is not a polynomial because the power of for y in the second term is -1. ಅರ್ಥ ಆಯ್ತಾ? ವೆರಿ ಗುಡ್. ಯಾವಾಗ್ಲೂ ವೇರಿಯಬಲ್ ಪವರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನ್ಯೂಮರೇಟರ್ ಅಲ್ಲೇ ಇರಬೇಕು. y/2 ಇದ್ರೆ ಇಟ್ ಇಸ್ ಅ ಪಾಲಿನಾಮಿಯಲ್. ಕಾನ್ಸ್ಟೆಂಟ್ಸ್ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳ್ಳೋದು ಬೇಡ, ಪೊಸಿಷನ್ ವೇರಿಯಬಲ್ ಪೊಸಿಷನ್ ಮಾತ್ರ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅ ಪಾಲಿನಾಮಿಯಲ್. ಅರ್ಥ ಆಗ್ತಿದ್ಯಾ? though it is made up of only one variable, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಏನಾರ ನಾನು is it an algebraic expression in one variable ಅಂದ್ರೆ yes ಅಂತಿದ್ದೆ, but it is not a polynomial in one variable. Okay, next fifth sub question ಏನಿದೆ? x to the power n plus y to the power 3 plus 2t to the power y to the power of 3 plus t to the power of 50. Students, now note that is it a polynomial? It is a polynomial, but it is not a polynomial in one variable. It is a polynomial. 3 variable. X, y. It's a polynomial in 3 variables. But it polynomial. It's a polynomial, but we are not interested in this type of polynomials. ಯಾಕೆ ಈ ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಅಂದ್ರೆ ಪ್ರಾಬ್ಲಮ್ಸ್ ಇನ್ ಮುಂದೆ ಇನ್ 5 minutes ಆದ್ಮೇಲೆ ನಾವು ನೋಡ್ತೀವಿ, ವಿಲ್ ಬಿ ಸಾಲ್ವಿಂಗ್ ಓನ್ಲಿ ಪ್ರಾಬ್ಲಮ್ಸ್ ಆಫ್ ಪಾಲಿನಾಮಿಯಲ್ ಇನ್ 1 ವೇರಿಯಬಲ್ ಅಷ್ಟೇ. ಪಾಲಿನಾಮಿಯಲ್ ಇನ್ 2 ವೇರಿಯಬಲ್ಸ್ ಅಲ್ಲ, ವಿ ವೋಂಟ್ ಸ್ಟಡಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ಪಾಲಿನಾಮಿಯಲ್ ಇನ್ 2 ವೇರಿಯಬಲ್ಸ್ ಬರುತ್ತೆ. ಓಕೆ, ಬಟ್ ಪಾಲಿನಾಮಿಯಲ್ ಇನ್ 3 ವೇರಿಯಬಲ್ಸ್, ಪಾಲಿನಾಮಿಯಲ್ ಇನ್ 4 ವೇರಿಯಬಲ್ಸ್ ಎಷ್ಟೊಂದಿದೆ. ಓಕೆ, ನೆಕ್ಸ್ಟ್ ಏನಿದೆ? π/2 x square. ಈಗ ನೀನ್ ಕೇಳ್ದಂಗ್ ಬಂತು ನೋಡು, ಪ್ಲಸ್ ಎಕ್ಸ್ ಅಲ್ಲ ಬರೀತೀನಿ. ಈಗ ನೀನ್ ಕೇಳ್ದಂಗ್ ಬಂತು ನೋಡು. ಈಗ ಇದನ್ನೇನ್ 2 power -1 ಬರೆಯೋದ್ ಬೇಕಾಗಿಲ್ಲ, ಕಾನ್ಸ್ಟೆಂಟ್. ಸೊ now what I can write this as a polynomial in one variable. ಅರ್ಥ ಆಯ್ತಾ? ಪೈ ಬಂದ್ರೆ ಪಾಲಿನಾಮಿಯಲ್, ಬರೀ ಕಂಡೀಷನ್ ಪವರ್ ಹೋಲ್ ಬರುತ್ತೆ. pi is one constant ತಾನೆ, ಅದು ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಅಂದ್ರೆ ಇಂಟ್ರೆಸ್ಟೆಡ್ ಇನ್ ದಟ್ ಅಂದ್ರೆ ಅದ್ರ ಪವರ್ ನಮ್ಗೇನ್ ಬೇಕಾಗಿಲ್ಲ. ಈಗ ಪವರ್ ಬಗ್ಗೆ ಗೊತ್ತಾಯ್ತು, ವೇರಿಯಬಲ್ ಅಲ್ವಾ? ವೇರಿಯಬಲ್ ಪವರ್ ಐಡೆಂಟಿಫೈ ಮಾಡಕ್ ಗೊತ್ತಾಯ್ತು. ನಾವು ಲೆಟ್ಸ್ ಕ್ವಿಕ್ಲಿ ಐಡೆಂಟಿಫೈ ದ ಪವರ್ಸ್ ಆಫ್ ದ ವೇರಿಯಬಲ್. Identify the powers of the variables. ಸುಮ್ಮನೆ ಒಂದು ಕ್ವಿಕ್ ಆಗಿ ಒಂದು ಆಟ ಆಡ್ಬೋಣ ಈಗ. ಇಲ್ಲಿ ನೋಡಿ, ಈಗ x to the power of 1/2 ಏನು ಪವರ್? ಏನು 1/2. 5 power 3. What is the power? 3. What is the power? y. ಇದೇನ್ ನಾನು ಬೇಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಕೇಳ್ದಂಗ್ ಕೇಳ್ತಾ ಇದೀನಿ. ನಾನು ಅರ್ಥ ಮಾಡ್ಕೊಳ್ಳಿ, ಪಾಲಿನಾಮಿಯಲ್ ಅಲ್ವಾ ಅದೆಲ್ಲ ಕೇಳ್ತಾನೆ ಇಲ್ಲ ನಾನು. ಪವರ್ ಹೇಳಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಓಕೆ, ನೌ ವಾಟ್ ಈಸ್ ದ ಪವರ್ ಆಫ್ ರೂಟ್ ಎಕ್ಸ್? ಮತ್ತೆ x power 1/2 ಅಲ್ಲ, 1/2.
ನಾನು x ಪವರ್ 1/2 ಕೇಳ್ತಾ ಇಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾ ಇದ್ದೀನಿ, ಮೇಲೆ ಪವರ್ 1/2. ಓಕೆ, ನಾವು 1/y, ವಾಟ್ ಇಸ್ ದ ಪವರ್ ಆಫ್ y? 1 ಮೈನಸ್ 1 ಮೈನಸ್ 1. ಯಾಕೆ 1/y ಯಾವ ತರ ಬರೀಬೇಕು? y ಪವರ್ -1 ಅಂತ ತಾನೇ ಬರೀಬೇಕು. ನಾವು ವಾಟ್ ಇಸ್ ದ ಪವರ್ ಆಫ್ ದ ವೇರಿಯಬಲ್? 1. ಅರ್ಥ ಆಗ್ತಿದ್ಯಾ? ಇಲ್ಲಿ ಯಾಕಂಗ ನಂಗೆ ಮಾಡಿದ್ವಿ, ಎಲ್ಲೂ 1 ಅನ್ಬೋದಿತ್ತಲ್ಲ. ಹಂಗಂದ್ರೆ ಫುಲ್ ವೇರಿಯಬಲ್ ಅಲ್ಲ. ಏನ್ ರೀಸನ್ ಫುಲ್ ವೇರಿಯಬಲ್ ಅಲ್ಲ ಅಂದ್ರೆ, ಇಟ್ಸ್ ಇನ್ ದ ಸಿಂಪ್ಲಿಫೈಡ್ ಫಾರ್ಮ್ ಆರ್ ನಾಟ್ ಅಂತ ನೋಡ್ಬೇಕು ಫಸ್ಟ್. ಅರ್ಥ ಆಗ್ತಿದ್ಯಾ? ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇರಬೇಕು. ಓಕೆ, ಈಗ 1 ನಿಮಿಷ ನೋಡಿ. ಈಗ ಇದಿಷ್ಟು ಅರ್ಥ ಆಯ್ತಾ ಹೆಂಗ್ ಬರೋದ್ವಿ ಅಂತ ಐಡೆಂಟಿಫೈ? ಓಕೆ, ನಾವು we will try to understand something called coefficients. ಹೇಳಿದಿರಾ coefficient ಅಂದ್ರೆ ಏನ್? coefficient ಅಂದ್ರೆ ಏನಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. I take 3 apples. How many apples I have? 3. ಮತ್ತೆ ಕ್ವಶನ್ ಅರ್ಥ ಮಾಡ್ಕೋ. How many apples we have? 3, not 3 apples. Are you telling only 3? No, my question is very much clear. How many apples we have? 3. ಈಗ exam ಅಲ್ಲಿ ಏನ್ ಬರೀತೀರಾ? How many apples you have ಅಂದ್ರೆ 3. Okay, so suppose I have 4 oranges and 3 apples. How many oranges are there? 4. How many apples are there? 3. Now if I ask you the question, what type of fruits are there? Oranges and apples. 2 different kinds of apples, oranges and apples. How many are there? How many are there? How many fruits are there? No. 4. You have to tell 4 oranges and 3 apples. I think 7. ಏನು ಫ್ರೂಟ್ ಸಲಾಡ್ ಮಾಡ್ತಿದ್ವಿ ಅಂದ್ರೆ ನಮ್ಗೇನೋ ಮ್ಯಾಥ್ಸ್ ಎಲ್ಲ ಗೊತ್ತಿಲ್ಲ ಅಲ್ಲ, ಫಸ್ಟ್ ಇಂಗ್ಲಿಷ್ ನೆಟ್ಟಿಗೆ ಅರ್ಥ ಆಗ್ತಿಲ್ಲ. ಸೊ ಪ್ರಾಬ್ಲಮ್ ಇರೋದೆಲ್ಲೇ ಮ್ಯಾಥ್ಸ್ ಅಲ್ಲ. ಅಗೇನ್ ಐ ಆಸ್ಕ್, ಹೌ ಮೆನಿ ಆರೆಂಜಸ್ ಆರ್ ದೇರ್? 4. ಹೌ ಮೆನಿ ಆಪಲ್ಸ್ ಆರ್ ದೇರ್? 3. ಹೌ ಮೆನಿ ಫ್ರೂಟ್ಸ್ ಆರ್ ದೇರ್? 4 oranges, 2 kinds of ಫ್ರೂಟ್ಸ್. oranges and apples. ನಾ ಕೇಳೋಣ, ಹೌ ಮೆನಿ ಕೈಂಡ್ಸ್ ಆಫ್ ಫ್ರೂಟ್ಸ್ ಆರ್ ದೇರ್? Oranges and apples. ಅಂದ್ರೆ ನಮಗೆ ಆನ್ಸರ್ ಟು ದ ಪಾಯಿಂಟ್ ಬರಲ್ಲ. ನಮಗೇನ್ ಗೊತ್ತು, ನಾವು ಬರಿತಾ ಇದೀವಿ ಹೊರತು ನಾ ಕ್ವಶನ್ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ನಮ್ಗಿನ್ನೂ ಬಂದಿಲ್ಲ. ಒಪ್ಕೋತೀರಾ? ಸೊ ಎಲ್ಲಿಂದ ವರ್ಕ್ ಮಾಡ್ಬೇಕು ನಾವು? ಮ್ಯಾಥ್ಸ್ ಕಲಿಯೋದಲ್ಲ, ಕ್ವಶನ್ ಅರ್ಥ ಮಾಡ್ಕೊಳ್ಳೋದು. ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಈಗ ನಾನು ಕ್ಲಾಸ್ ಬಂದೆ, ನನ್ನ ಕ್ಲಾಸ್ ಅಲ್ಲಿ ಒಂದು 56 ಜನ ಕೂತಿರ್ತಾರೆ. 56 ಸ್ಟೂಡೆಂಟ್ಸ್ ಆರ್ ಸಿಟಿಂಗ್ ಇನ್ ಮೈ ಕ್ಲಾಸ್ ಅಂಡ್ ಐ ಆಸ್ಕ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಅಂದಾಗ ನಾ 56 ಅಂದ್ರೆ ಮುಗ್ದೇ ಹೋಯ್ತು. ಕರೆಕ್ಟಾ? ನಾನ್ ಯಾಕೆ ಒಬ್ಬೊಬ್ರನ್ನೇ ಹೆಸರು ಕೇಳ್ಕೊಂಡು ಹೋಗ್ಲಿ? ನಾವು ತಪ್ಪು ಮಾಡ್ತಿರೋದೇನೋ, ಒಬ್ಬೊಬ್ರ ಹೆಸರೇ ಹೇಳ್ಕೊಂಡು ಕೂತಿದೀವಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ವಾಟ್ ಈಸ್ ದ ಕ್ವಶನ್? ಆನ್ಸರ್ ಇಟ್ ಟು ದಟ್ ಪಾಯಿಂಟ್. ಕರ್ನಾಟಕ ಬಗ್ಗೆ ಹೇಳಿದ್ರೆ ಕರ್ನಾಟಕ ಬರೀಬೇಕು. ನಾವು ತಮಿಳ್ನಾಡಿಗೆ ಹೋಗ್ತಾ ಇದೀವಿ, ಆಂಧ್ರಾಗ ಹೋಗ್ತಾ ಇದೀವಿ, ಗೋವಾಗ ಹೋಗ್ತಾ ಇದೀವಿ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೀವಿ, ಕೇರಳಾಗ ಹೋಗ್ತಾ ಇದೀವಿ. ಕರ್ನಾಟಕ ಅಂದ್ರೆ ಕರ್ನಾಟಕದಿಂದ ಹೇಳಬೇಕು. ಅರ್ಥ ಆಗ್ತಿದೆಯಾ? ಓಕೆ, ನೌ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. There are 4 oranges and 3 apples. And I tell this number 4 is called the coefficient of oranges. And this number 3 is called the coefficient of apples. Are you understanding? Or what it makes the coefficient? Because when you add it again and again, you will get the same thing. For example, 3 apples agbeku andre 1 apple plus 1 apple plus 1 apple, right? What is 1 apple plus 1 apple plus 1 apple? 3 apples. That number 3 is called the coefficient of the apple. Are you understanding the literature? ಈಗ ನಾನು ಏನ್ ಮಾಡ್ತೀನಿ, apples ಇಡಲ್ಲ, oranges ಇಡಲ್ಲ, variables ಇಡ್ತೀನಿ. Because we are studying polynomials chapter. For example, I call apples as x. Now what is the coefficient of x? 3. What is the coefficient of orange ಅಂತ ಕೇಳಬಹುದು. ಈ ತರ ಬರೀತೀನಿ ನಾನು expression. Because I have to bring an algebraic expression, right? I can't bring fruits or vegetables in polynomials chapter. Now 4y. What is the coefficient of y? 4. What is the coefficient of x?
3. ಅದೇ ನಾವೇನ್ ಮಿಸ್ಟೇಕ್ ಮಾಡ್ತಿದ್ವಿ, ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ y ಅಂದ್ರೆ 4y ಅಂತಿದ್ವಿ, ಕರೆಕ್ಟಾ? 4y ಅಲ್ಲ, ಕೋಎಫಿಷಿಯಂಟ್ ಇಸ್ 4. ಕೋಎಫಿಷಿಯಂಟ್ ಆಫ್ x is 3. Are you understanding? What is that coefficient ಅಂದ್ರೆ? Coefficient is nothing but a number which makes the variable. How many variables ಇದೆ ಅಂತ ನನಗೆ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನು 4 ಆರೆಂಜಸ್ ಅಂದ್ರೆ ಎಷ್ಟು ಆರೆಂಜ್ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? 4. 3 apples ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? 3. The number 3 is telling that I have 3 apples. The number 4 is telling I have 4 oranges, right? So I call 4 is a coefficient of oranges and 3 is the coefficient of apples. Are you understanding the concept of coefficient? Coefficient of apple is not 3. Coefficient of apples is 3. ನೀನ್ ಕೇಳಿದ್ದು coefficient of 3 is apples ಅಂತ ಕೇಳಬೇಕಿತ್ತೇನ? Coefficient 3 is apples. Coefficient of 3 ಏನು? Coefficient of apples ಏನು? 3. ಅರ್ಥ ಆಯ್ತು, ನೀನ್ ಹಂಗೆ ಕೇಳಬೇಕಿತ್ತು. ಅರ್ಥ ಆಯ್ತಾ? Understood the idea? But usually coefficients are numbers, variables ಇರಲ್ಲ usually. ಅದ್ ಬಿಟ್ಟು ಹೇಳಬೇಕು. ಡೌಟ್ ಇದೆಯಾ ಕೋಎಫಿಷಿಯಂಟ್ಸ್ ಅಂದ್ರೆ ಅರ್ಥ ಆಯ್ತಾ ಕಾನ್ಸೆಪ್ಟ್? ಈಗ ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಸಿ ದ ನೆಕ್ಸ್ಟ್ ಕ್ವಶನ್. ಸಿ ನಾನು ಕ್ವಶನ್ ನೋಡಿ ಅಂದಾಗ ಜಸ್ಟ್ ಓರಲ್ ಅಲ್ಲಿ ಓದಿ ರೈಟ್. 3xy ಇದ್ರೆ ವೇಟ್, 3xy ಇದ್ದಿದ್ರೆ 3 the coefficient x and y. ವೆರಿ ಗುಡ್. X and y the coefficient 3 3x. x the coefficient y. X coefficient 3y. But be careful. What is x coefficient? 3. What is x coefficient? 3y. ಯಾಕೆ ಇದು ಬೇರೆ ಟರ್ಮ್ ಆಯ್ತಲ್ಲ. ಈಗ ಇವನೇ ಬೇರೆ ಟರ್ಮ್ದಲ್ಲಿ ಇದ್ದಾನೆ, ಇವರೇ ಬೇರೆ ಟರ್ಮ್ದಲ್ಲಿ ಇದ್ದಾರೆ, ಅವಾಗ ಅವ್ರವ್ರನ್ನೇ ನೋಡ್ಬೇಕು. y coefficient ಏನಿದ್ದಾರೆ? ಯಾಕಿಲ್ಲ, 1 ಇದಾರಲ್ಲಿ, ಏನು ಬರ್ದಿಲ್ಲ ಅಂದ್ರೆ ಏನಿದ್ದಾರೆ? ಈಗ ನಾನು 1 ಆಪಲ್ ಅಂತ ಬರೀತೀನ, ಬರೀ ಆಪಲ್ ಅಂತ ಬರೀತೀನ? ಬರೀ ಆಪಲ್ ಬರಿತೀವಿ ನಾವು. ಅಂದ್ರೆ ವಿ ಡೋಂಟ್ ಹ್ಯಾವ್ ಅ ಕಲ್ಚರ್ ಆಫ್ ರೈಟಿಂಗ್ 1 when there is 1, right? ಅದು ನಮ್ ಪ್ರಾಬ್ಲಮ್ ಅಲ್ಲ, ಅದು ಇಟ್ಸ್ ಟ್ರೂತ್. ಈಗ ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್? 1. ಈಗ ವಾಟ್ ಇಸ್ ದ ಪವರ್ ಆಫ್ ಎಕ್ಸ್? ಅದು 1. ಯಾಕೆ ನಾವು ಬರೆಯಲ್ಲ ಯೂಶಲಿ, ಕರೆಕ್ಟಾ? ಇದೆರಡು ಅವಾಯ್ಡ್ ಮಾಡ್ತೀವಿ ಬರೆಯೋದು. ನಾವು ಸಿ ದ ಕ್ವಶನ್. ರೈಟ್ ದ ಕೋಎಫಿಷಿಯಂಟ್ಸ್ ಆಫ್ ಯಾವ ಟರ್ಮ್ ಕೇಳಿದಾರೆ? x square in each of the following. So the first sub question is 2 plus x squared plus x. 2 plus x squared plus x. Now observe the problem, students. Observe the problem carefully. Of course it is a polynomial, no doubt. ಇಲ್ಲಿ x term ಇಲ್ಲ, so ಇದು ನನಗೆ ಬೇಡ. ಅಂದ್ರೆ ನಾನು ಹೊಡೆದಾಗ್ತಿಲ್ಲ, ಈ ಕ್ವಶನ್ ನನಗೆ ಬೇಡ. ಇಲ್ಲೂ x square ಅನ್ನೋ ಟರ್ಮ್ ಇಲ್ಲ, ಬೇಡ. Now what is the coefficient of x square? What is there here? 1. So what is the coefficient of x square? 1. Is it clear? Sir, 1. The second sub question. 2 minus x square 2 minus x square plus 6 cube plus x cube. But again here if you observe, students, we are not interested in cube, correct? ಅಂದ್ರೆ ನಾವು ಕ್ಯಾನ್ಸಲ್ ಮಾಡಬಾರ್ದು, ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ಅಲ್ಲಿ ಹೊಡೆದಾಕ್ಬಿಡಿ ಎಕ್ಸಾಮ್ ಅಲ್ಲಿ. ಸೊ ಯು ಜಸ್ಟ್ ಡೋಂಟ್ ಕಾನ್ಸಂಟ್ರೇಟ್. ನೌ ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್? 1 minus 1 minus 1. ಅರ್ಥ ಆಯ್ತಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಇಸ್ -1. ನೆಕ್ಸ್ಟ್ pi by 2 x squared plus x. Now what is the coefficient of x? ಅದೇ ನನ್ನ ಕ್ವಶನ್ ನಿಮ್ಗೆ ಅರ್ಥ ಆಯ್ತು. ನಾನು ಕ್ವಶನ್ ಕೇಳಿದ್ದೇನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಕೇಳಿದೆ. ಅಲ್ಲಿ ಕೇಳಿರೋ ಎಕ್ಸ್ ಸ್ಕ್ವೇರ್, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು? pi by 2. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು? 1. ಅವ್ರು ಕೇಳಿರೋದೇನು? ಎಕ್ಸ್ ಸ್ಕ್ವೇರ್. ಅಂದ್ರೆ ನಾವು ಬೇಕಾಗಿರೋದು ಮಾತ್ರ ನೋಡ್ಬೇಕು. ಈಗ ನೀವು ಫಂಕ್ಷನ್ಗೆ ಹೋಗ್ತೀರಾ, ಊಟ ಮಾಡಕ್ಕೆ ಕೂತಿದ್ದೀರಾ, ಎಲ್ಲರ ಫಂಕ್ಷನ್ ಅಲ್ಲಿ ಬಾಳೆ ಎಲೆ ಹಾಕ್ಬಿಟ್ಟು ಊಟ ಮಾಡ್ತಾರೆ. ಏನೇನ್ ಹಾಕೊಂಡ್ಬಿಡ್ತಾರೆ? ಉಪ್ಪು, ಚಟ್ನಿ ಅಥವಾ ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಅನ್ನ ಸಾರು, ಅನ್ನ ಸಾಂಬಾರು, ಆಮೇಲೆ ಬೇಳೆ, ಪಾಯಸ ಎಲ್ಲ ಹಾಕ್ತಾರೆ. ಎಲ್ಲ ತಿಂತೀವ? ಬೇಡದಿರೋದು ಏನ್ ಮಾಡ್ತೀವಿ? ಸಪೋಸ್ ಹಾಕ್ಬಿಟ್ರು, ಈಗ
ಒಬ್ಬೊಬ್ರು ಮೆಚ್ಯೂರಿಟಿ ಇದ್ರೆ ಇಟ್ಸ್ ಗುಡ್, ಏನು ಫುಡ್ ವೇಸ್ಟ್ ಮಾಡಲ್ಲ, ಬೇಡ ಅಂತ ಕೈ ತೋರಿಸ್ಬಿಡ್ತೀವಿ. ನಾವು ಕೈ ತೋರ್ಸಕ್ಕಿಂತ ಮುಂಚೆನೂ ಹಾಕ್ಬಿಟ್ಟು ನಾವ್ ಅದನ್ನ ತಿನ್ನಲ್ಲ ಅಂದ್ರೆ ಏನ್ ಮಾಡ್ತೀವಿ, ಸುಮ್ನೆ ಸೈಡ್ ಹಾಕ್ತೀವಿ. ಕರೆಕ್ಟ್? ಅಫ್ಕೋರ್ಸ್ ವಿ ಶುಡ್ ನಾಟ್ ವೇಸ್ಟ್ ಫುಡ್, ಬಟ್ ಸಮ್ಟೈಮ್ಸ್ ವಾಂಟ್ ವಿ ಡೂ ದಟ್? ಇಲ್ಲೋ ಅಷ್ಟೇ. ಯು ಡೋಂಟ್ ವಾಂಟ್, ಯು ಜಸ್ಟ್ ಪುಟ್ ಇಟ್ aside. And problem ಏನು, you have to think about only x squared. ಅದನ್ನ ಯೋಚನೆ ಮಾಡಬೇಕು. ಅರ್ಥ ಆಯ್ತಾ? ಫೋರ್ ಸಬ್ ಕ್ವಶನ್ ಏನಿದೆ? Root 2x minus 1. ರೂಟ್ 2x minus 1. ಎಕ್ಸ್ ಸ್ಕ್ವೇರ್ ಇಲ್ಲ, ಕರೆಕ್ಟಾ? ಹಂಗಾರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಂತ ಬರೀಬಹುದು? ಎಕ್ಸ್ ಸ್ಕ್ವೇರ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ 4 ಆರೆಂಜಸ್, ಅದೇ ಪ್ರಾಬ್ಲಮ್ ಬರ್ತೀನಿ. 4 ಆರೆಂಜಸ್ ಪ್ಲಸ್ 3 ಆಪಲ್ಸ್ ಇತ್ತು ನಮ್ಮ ಹತ್ರ, ಕರೆಕ್ಟಾ? ಆಯ್ತು, ಎಷ್ಟು ಗ್ರೇಪ್ಸ್ ಇದೆ? ಅಂಡರ್ಸ್ಟುಡ್ ದ ಕ್ವಶನ್? 4 oranges, 3 apples ಇದೆ. What is the coefficient of apples? 3. What is the coefficient of oranges? 4. How many grapes I have? What is the coefficient of x square? ಆಯ್ತಾ? ಯಾಕೆ ಅವ್ರು ಇಲ್ವಲ್ಲ? ಅವ್ರು ಇದ್ದಿದ್ರೆ ಅವ್ರ ವ್ಯಾಲ್ಯೂ ಹೇಳ್ಬೋದು, ಅವ್ರು ಇಲ್ವಲ್ಲ. ಬಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು? ಎಕ್ಸ್ ಇದರ ತಾನೆ. ಸೊ ವಾಟ್ ಇಸ್ ದ ಕೋಎಫಿಷಿಯಂಟ್? ರೂಟ್ 2. ಅಂಡರ್ಸ್ಟುಡ್? ಸೊ ಇದೇ ಪ್ರಾಬ್ಲಮ್ಗೆ ನಾನು ಕೋಎಫಿಷಿಯಂಟ್ ಆಫ್ ಎಕ್ಸ್ ಕೇಳಿದ್ರೆ ಇದಾರೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಕೇಳಿದ್ರೆ ಇಲ್ಲ. ಒಂದ್ ನೈಸ್ ಇಂಟ್ರೆಸ್ಟಿಂಗ್ ಕ್ವಶನ್, ಎಕ್ಸ್ಟ್ರಾ ಕ್ವಶನ್ ಬರ್ಕೊಳ್ಳಿ. ರೈಟ್ ದ coefficient of x in 3 plus x whole square. Write the coefficient of x in 3 plus x whole square. ಏನು ನೋಡ್ರಿ 1 ಅನ್ಸತ್ತಲ್ಲ? ಯಾಕೆ? ಎಕ್ಸ್ ಇದೆ, ಅದ್ರ ಕೋಎಫಿಷಿಯಂಟ್ 1 ಅಂತ. ಬಟ್ ನಾನು ಇವತ್ತು ಮಾಡ್ತಾ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೆ ಏನು, ಯಾವಾಗ್ಲೂ ನಮ್ಗೆ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇರಬೇಕು ಅಂತ. ಇಸ್ ಇಟ್ ಇನ್ ದ ಸಿಂಪ್ಲಿಫೈಡ್ ಫಾರ್ಮ್? ಇಲ್ಲ. ಸೊ ಸಿಂಪ್ಲಿಫೈ ಮಾಡಬೇಕು. ವಾಟ್ ಈಸ್ a plus b whole square? 3 plus x whole square ಅಂದ್ರೆ ಏನ್ ಬರೀಬೇಕು ನಾನು? 3 square plus 2 into 3 into x plus x squared ಅಂತಾನ. ಯಾಕೆ? ವಾಟ್ ಇಸ್ ದ ಫಾರ್ಮುಲಾ? a plus b whole square a square plus 2ab plus b square. ಕರೆಕ್ಟಾ? ಈಗ ಸಿಂಪ್ಲಿಫೈ ಮಾಡಿ. 3 square ಎಷ್ಟು? 9. 2 3s 6 plus x squared. ಈಗ ಹೇಳಿ, ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ x? ಫಸ್ಟ್ ಏನಂತ ಹೇಳಿದ್ವಿ? 1. ಇದೇ MCQ ಕ್ವಶನ್ ಇದ್ರೆ ಆಪ್ಷನ್ ಏನ್ ಇಡೋರು ಬೇಕಂತ 1 ಇಡೋರು. ನಾವೇನ್ ಮಾಡ್ತಿದ್ವಿ? 1 ಹಾಕ್ತಿದ್ವಿ. ಮಾರ್ಕ್ಸ್ ಎಷ್ಟು ಬರ್ತಿತ್ತು? 0. ಅಂಡರ್ಸ್ಟುಡ್ ದ ಐಡಿಯಾ? ಸೊ ಮ್ಯಾಥ್ ಅಂದ್ರೆ ಸ್ಟೂಡೆಂಟ್ ಸಿಂಪ್ಲಿಫೈ ಮಾಡಿ ಆಮೇಲೆ ಅನಲೈಸ್ ಮಾಡಬೇಕು. ಡೈರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ಏನಾಗುತ್ತೆ? we may tend to do a silly mistake. Are you understanding? ಅನಲೈಸ್ ಮಾಡಕ್ಕಿಂತ ಮುಂಚೆ ಏನಾಗಿರ್ಬೇಕು? ಸಿಂಪ್ಲಿಫೈ ಆಗಿರ್ಬೇಕು. ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸ್ ಅಂಡ್ ದೆನ್ ಸಿಂಪ್ಲಿಫೈ. ಯು ಕಾಂಟ್ ಸಿಂಪ್ಲಿ ಡೈರೆಕ್ಟ್ಲಿ ಸಿಂಪ್ಲಿಫೈ ಆರ್ ಯು ಕಾಂಟ್ ಸಿಂಪ್ಲಿ ಡೈರೆಕ್ಟ್ಲಿ ಅನಲೈಸ್. ಯು ಹ್ಯಾವ್ ಟು ಡೂ ಬೋತ್. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಕೋಎಫಿಷಿಯಂಟ್ ಅಂದ್ರೆ ಇವತ್ತು ಓಕೆ. ಈಗ ನಾನು ಆಕ್ಚುಲಿ ಏನ್ ಹೇಳಿದೆ, ಈ ವರ್ಷ ಪಾಲಿನಾಮಿಯಲ್ಸ್ ಅಲ್ಲಿ ಪವರ್ ಓದ್ತೀವಿ, ಡಿಗ್ರಿ ಅಂತ ಬರ್ದೆ. ನಾಪ್ಕ ಇದೆಯಾ? ಐ ರೋಟ್ ದ ವರ್ಡ್ ಡಿಗ್ರಿ. ಹಂಗಾರೆ ಡಿಗ್ರಿ ಅಂದ್ರೆ ಏನು ಅಂದ್ರೆ ಏನು ಇಲ್ಲ, ಪವರ್ ಆಫ್ ಅ ವೇರಿಯಬಲ್ ಹುಡ್ಕಕ್ ಬರತ್ತೆ ತಾನೆ. ಈಗ ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಪವರ್ ಆಫ್ ಎಕ್ಸ್? ಡೋಂಟ್ ಗೆಟ್ ಕನ್ಫ್ಯೂಸ್. ಇವಾಗ ಕನ್ಫ್ಯೂಸ್ ಆಗತ್ತೆ. ಪವರ್ ಗೊತ್ತು, ಕೋಎಫಿಷಿಯಂಟ್ ಗೊತ್ತು. ಈಗ ನಾನು ಕೇಳ್ತಾ ಇರೋದು ಯಾವ್ದು? ಪವರ್. ಪವರ್ ಆಫ್ ಎಕ್ಸ್ ಇಸ್ 2, ಪವರ್ ಆಫ್ ಎಕ್ಸ್ ಇಸ್ 1, ಪವರ್ ಆಫ್ ಎಕ್ಸ್ ಇಸ್ 0. Among these 3 powers, which is the highest power? Among these 3 powers, which is the highest power? 2. Power x alla 2. And I call that the degree of this polynomial is 2. Concept of that is, The greatest power of the ವೇರಿಯಬಲ್ is degree. ಅಂದ್ರೆ ಈಗ ಕನ್ಫ್ಯೂಷನ್ ಹೋಗಕ್ಕೆ ನಾನು ಇವತ್ತಿನ ಮನೆಗೆ ಹೋಗಿ ಏನ್ ಮಾಡ್ಬೇಕು?
I should know the difference between power and coefficient. Power. ಅರ್ಥ ಆಯ್ತಿದ? You should know the difference between power and coefficient. Is it clear? ಅರ್ಥ ಆಯ್ತಾ ಕಾನ್ಸೆಪ್ಟ್ ನಾನು ಹೇಳ್ತಾ ಇರೋದು? So don't get confused. ಈಗ ಪವರ್ ಅದಲ್ಲ, ಆಮೇಲೆ ನೋಡ್ಕೊಳ್ಳೋಣ ನಾಳೆ ಡಿಗ್ರಿ. ಓಕೆ, ನಾಳೆ ಇನ್ ಡೆಪ್ತ್ ಅಲ್ಲಿ ಹೋಗೋಣ ಡಿಗ್ರಿ ಬಗ್ಗೆ. ಅದಾದ್ಮೇಲೆ ಡಿಗ್ರಿ ನೆಕ್ಸ್ಟ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಟುಮಾರೋ. ನಾಳೆನೂ ಇದೇ ಚಾಪ್ಟರ್ದು ವರ್ಕ್ ಶೀಟ್ ತಗೊಂಡ್ಬರೋದು.